ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಎನ್ ಲಾಕ್ಸ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಇರುವಂತಹ ಮಸಾಲೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಪಾನಿ ಮಾಡೋದು, ಅದೇ ರೀತಿಯಾಗಿ ಪೂರಿಗೆ ಯಾವ ರೀತಿಯಾಗಿ ಮಸಾಲೆಯನ್ನು ಮಾಡೋದು ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೊದಲಿಗೆ ಈ ರೀತಿಯಾಗಿರುವಂತಹ ರೆಡಿ ಪೂರಿಯನ್ನು ತೊಗೊಳ್ಳೋಣ. ನೀವು ರೇಷನ್ ಅಂಗಡಿಯಲ್ಲಿ ಸಿಗ್ತವೆ ನೋಡಿ. ಈ ರೀತಿಯಾಗಿ ತೊಗೊಂಡ್ಬಿಟ್ಟು ನಾವು ಎಣ್ಣೆಯಲ್ಲಿ ಹಾಕ್ತಾ ಕರಿಬೇಕು. ನೀವು ಕರಿಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಎಣ್ಣೆಯನ್ನು ಹಾಕೊಳ್ಳೋಣ. ಸುಮ್ಮನೆ ಜಾಸ್ತಿ ಹಾಕೊಳ್ಳೋದು, ಕರಿದ ಎಣ್ಣೆಯನ್ನು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಈ ರೀತಿಯಾಗಿ ಕರಿಯೋಕ್ಕೆ ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಕರಿಬೋದು. ಪೂರಿ ಕರಿಯೋಕ್ಕೇನು ಜಾಸ್ತಿ ಟೈಮೇ ತೊಗೊಳ್ಳಲ್ಲ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಒಂದು 5 ನಿಮಿಷದಲ್ಲಿ ನಾವು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೂರಿಗಳನ್ನು ಬೇಗನೆ ಕರ್ಕೋಬೋದು. ನೋಡಿ, ಈ ರೀತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ನಿಮ್ಗೆ ಯಾವ ಬ್ರೌನ್ ಕಲರ್ ಬರೋವರೆಗೂ ಬೇಕಾದರೂ ಕೂಡ ಈ ರೀತಿಯಾಗಿ ನಾವು ಕ್ಲೀನಾಗಿ ಕರ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಪೂರಿಗಳು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಹೊರಗಡೆ ತಂದು ತಿನ್ನಿಸೋ ಬದಲು ಈ ರೀತಿಯಾಗಿ ಮಾಡಿಕೊಟ್ರೆ ಮನೆಯಲ್ಲಿ ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ. ನೋಡಿ, ಇವಾಗ ನಾನು ಒಂದು 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಒಂದು 100 ಗ್ರಾಮಷ್ಟು ನಾನು ಬಟಾಣಿಯನ್ನು ತೊಗೊಂಡ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು 3 ವಿಷಲ್ ಬರೋವರೆಗೂ ನಾವು ಅದನ್ನ ಕೂಗಿಸ್ಬೇಕು. ನೋಡಿ, ನಾನು ಇವಾಗ ಪಾನಿಗೆ ಸ್ವಲ್ಪ ಶುಂಠಿ, ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಬೆಲ್ಲ, ಜೀರಿಗೆ ಮತ್ತು ಕರಿಮೆಣಸು ಯಾಕೆ ಅಂದರೆ ಖಾರಕ್ಕೋಸ್ಕರ ಕರಿಮೆಣಸನ್ನು ಬಳಸ್ತಾ ಇದ್ದೀನಿ. ನೀವು ಮೆಣಸಿಕಾಯಿ ಕೂಡ ಬಳಸ್ಬೋದು, ಆದರೆ ಮೆಣಸಿಕಾಯಿ ಒಂದು ಸ್ವಲ್ಪ ಮಕ್ಕಳಿಗೆ ಖಾರ ಜಾಸ್ತಿ ಅನಿಸುತ್ತೆ. ಮೆಣಸು ಬಳಸೋದ್ರಿಂದ ಅದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಮೆಣಸನ್ನು ಹಾಕಿ, ಶುಂಠಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಮೆಣಸಾಗಿರ್ಬೋದು ಕೆಮ್ಮು ನೆಗಡಿಗಂತೂ ತುಂಬಾ ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಪಾನಿ ಮಾಡಿಕೊಟ್ರೆ ಮಕ್ಕಳು ನೆಗಡಿ ಇದ್ದಾಗ, ಕೆಮ್ಮಿದ್ದಾಗ ತುಂಬಾ ಖುಷಿಯಿಂದ ಕುಡಿತಾರೆ. ನೀವು ಹಾಗೆ ತಿನ್ನಿ ಅಂದರೆ ಮೆಣಸನ್ನು ಯಾರೂ ತಿನ್ನಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಮೇನ್ ಏನಪ್ಪ ಅಂದರೆ ಹುಣಸೆ ರಸ ಹಾಕಬೇಕು. ಬೆಲ್ಲ ಮತ್ತು ಹುಣಸೆ ರಸ ಹಾಕೋದ್ರಿಂದ ಪಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ, ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಪಾನಿಯನ್ನು ನಾವು ಕಲಿಸ್ಕೋಬೇಕು. ನೋಡಿ, ಪಾನಿ ಇವಾಗ ರೆಡಿ ಆಯಿತು. ನೋಡಿ, ಇವಾಗ ಬೆಂದಿರುವಂತಹ ಬಟಾಣಿಯನ್ನು ನಾವು ನೀರನ್ನೆಲ್ಲ ಫುಲ್ ತೆಗೆದುಬಿಡಬೇಕು. ಸ್ವಲ್ಪ ಕೂಡ ನೀರಿರಬಾರ್ದು. ಯಾಕಂದರೆ ಅದು ಪೂರಿಗಳಿಗೆ ಹಾಕಿದಾಗ ಮಸಾಲೆಯನ್ನು ಅದು ಕೆಳಗಡೆ ನೆಂದುಬಿಡುತ್ತೆ. ಪೂರಿ ಗರಿಗರಿಯಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾವು ನೀರನ್ನು ಕ್ಲೀನಾಗಿ ತೆಗೆದುಬಿಟ್ರೆ ಪೂರಿ ಕೂಡ ಡ್ರೈ ಆಗಿರುತ್ತೆ, ಗರಿಗರಿಯಾಗಿರುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆಯನ್ನು. ಬಟಾಣಿಯನ್ನು ನೀವು ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳೋದು ಬೇಡ, ಯಾಕೆಂದರೆ ಅದು ಬಟಾಣಿ ಹಾಗೆ ಇದ್ದರೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಆಲೂಗಡ್ಡೆಯನ್ನು ಮಾತ್ರ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ನಾವಿವಾಗ ಮನೆಯಲ್ಲಿ ಇರುವಂತಹ ಸಾಂಬಾರು ಪೌಡ್ರ್ ಆಗಿರ್ಬೋದು, ಮಸಾಲೆ ಆಗಿರ್ಬೋದು. ನೋಡಿ, ನಾನು ಚಿಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೀವು ಗರಂ ಮಸಾಲೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಮಸಾಲೆ ಇದ್ದರೂ ಕೂಡ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಪಾನಿಪುರಿಗಂತಲೇ ಸಪ್ರೇಟಾಗಿ ಮಸಾಲೆ ತರೋದಾಗಿರಲಿ, ಅದೆಲ್ಲ ಏನೂ ಬೇಡ. ಈ ರೀತಿಯಾಗಿ ಒಂದು ಸಾರಿ ನೀವು ಹಾಕಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಮನೆಯಲ್ಲಿರುವಂತಹ ಸಾಂಬಾರು ಪೌಡ್ರೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಪಾನಿಪುರಿಗೆ ತುಂಬೋದಕ್ಕೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ತುರಿ ಮತ್ತು ಮೆಣಸಿಕಾಯನ್ನು ನಾನು ಹೆಚ್ಕೊಂಡಿದ್ದೀನಿ. ಮೆಣಸಿಕಾಯನ್ನು ನೀವು ಮಕ್ಕಳಿಗೆ ಹಾಕಬೇಕಾದ್ರೆ ಆಪ್ಷನಲ್ ಆಗಿ ಉಪಯೋಗಿಸ್ಕೋಬೋದು. ಅದಕ್ಕೋಸ್ಕರ ನಾನು ಮೆಣಸಿಕಾಯನ್ನು ಅದರಲ್ಲಿ ಮಿಕ್ಸ್ ಮಾಡಿಲ್ಲ. ಏನು ಗೊತ್ತಾ, ದೊಡ್ಡವರಿಗೆ ನೀವು ಹಾಕಬೇಕಾದ್ರೆ ಮೆಣಸಿಕಾಯಿ ಹಾಕ್ಬೋದು. ಚಿಕ್ಕವರಿದ್ದು ಕೊಡಬೇಕಾದ್ರೆ ನೀವು ಮೆಣಸಿಕಾಯನ್ನು ಸ್ಕಿಪ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಪ್ರೇಟಾಗಿ ಎಲ್ಲನೂ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪೂರಿಗೆ ತುಂಬಬೇಕು. ನೋಡಿ, ಮಸಾಲೆ ರೆಡಿ ಇದೆ, ಪೂರಿ ರೆಡಿ ಇದೆ, ಪಾನಿ ಕೂಡ ರೆಡಿ ಇದೆ. ಇವಾಗ ನಾವು ಈ ರೀತಿಯಾಗಿ ತುಂಬಿಕೊಡ್ತಾಯಿದ್ರೆ ರುಚಿಯಾದಂತಹ ಪಾನಿಪೂರಿ ರೆಡಿ ಆಯಿತು ಅಂತಲೇ ಅರ್ಥ. ನಿಮಗೆ ಈ ರೀತಿಯಾಗಿ ಸಪ್ರೇಟಾಗಿ ಈ ರೀತಿ ತುಂಬೋದು ಕಷ್ಟ ಅನಿಸಿದರೆ ಎಲ್ಲವನ್ನೂ ಕೂಡ ಮಸಾಲೆಯಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಈರುಳ್ಳಿ ಆಗಲಿ, ಟೊಮೊಟೊ ಆಗಲಿ, ಕ್ಯಾರೆಟ್ ಆಗಲಿ ಎಲ್ಲದನ್ನೂ ಕೂಡ ಮಸಾಲೆಯಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಸಾರಿಗೆ ನೀವು ಪೂರಿಯಲ್ಲಿ ತುಂಬೋದು. ಆದರೆ ಮೆಣಸಿನ್ಕಾಯಿ ಇರುತ್ತಲ್ವ, ಮಕ್ಕಳಿಗೋಸ್ಕರನೇ ನಾನು ಈ ರೀತಿಯಾಗಿ ಬೇರೆ ಬೇರೆ ಮಾಡಿಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ಅದಕ್ಕೋಸ್ಕರ ನೀವು ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತಹ ಅಡುಗೆಗಳಾಗಿರ್ಬೋದು, ಮನೆಮದ್ದುಗಳಾಗಿರ್ಬೋದು, ನಿಮಗೆ ಹೆಲ್ದಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ಟಿಪ್ಸ್ಗಳಾಗಿರ್ಬೋದು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ತುಂಬಾ ನಿಮಗೆ ರುಚಿಕರವಾದಂತಹ ಅಡುಗೆಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ಅದಕ್ಕೋಸ್ಕರ ನೀವು ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ, ಈ ರೀತಿಯಾಗಿ ಪಾನಿ ಎಲ್ಲ ರೆಡಿ ಆಯಿತು.
ಇವಾಗ ನೀವು ಯಾವಾಗಲೂ ಸೇವ್ ಜೊತೆನೇ ತಿಂದಿರ್ತೀರ ಪೂರಿಗಳನ್ನು, ಆದರೆ ಈ ರೀತಿಯಾಗಿರುವಂತಹ ದಪ್ಪ ಖಾರಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಒಂದು ಸಾರಿ ಪಾನಿಪುರಿಯನ್ನು ಟೇಸ್ಟ್ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಸೇವ್ ಜೊತೆ ತಿನ್ನೋದು ಬಿಟ್ಟು ಈ ರೀತಿಯಾಗಿರುವಂತಹ ದಪ್ಪ ಖಾರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಪಾನಿಪುರಿಯನ್ನು ತಿನ್ನೋಕ್ಕೆ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ಸೂಪರ್ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಪಾನಿಪುರಿ ಮನೆಯಲ್ಲಿರುವಂತಹ ಮಸಾಲೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.